Good morning to all. Today's date is 24 5 2021 Monday. We are going to continue the lesson A Sunny Morning. Okay. Don Gonzalo. And here the Don Gonzalo fails to occupy his own seat, means usually seat, because already three priests were occupied it. It is inevitable to him to sit at the extreme end of the lady. He said thanks to her and greeted her as a good morning, but she was not responded properly. And this is how we are being, that able to study in the previous class. ಹಿಂದಿನ ತರಗತಿ ಒಳಗಡೆ ನಾವು ಅಭ್ಯಾಸವನ್ನ ಮಾಡಿ ನೋಡಿದೆ ವಿದ್ಯಾರ್ಥಿಗಳು. ಏನಪ್ಪಾ ಅಂತಂದ್ರೆ ಡೊನಾಲ್ಡ್ ಲೋರಾ ಹಾಗೂ ಡಾನ್ ಗೊಂಜಾಲೋ ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ಡಿಸ್ಕಷನ್ ಆಗ್ತದ. ಡಾನ್ ಗೊಂಜಾಲೋಗೆ ಏನಪ್ಪಾ ಅಂದ್ರೆ ತನ್ನದೇ ಆದಂತಹ ಸೀಟ್ ಸಿಗೋದಿಲ್ಲ, ಅನಿವಾರ್ಯವಾಗಿ ಅವ ಡೊನಾಲ್ಡ್ ಲೋರಾ ಅವಳ ಪಕ್ಕದಲ್ಲಿ ಬಂದು ಕುತ್ಕೋಬೇಕಾಯ್ತು. ಇವಾಗ ಏನಾಯ್ತು ನೋಡಿ, ಪೇಜ್ ನಂಬರ್ 38. ಓಕೆ, ಡೊನಾಲ್ಡ್ ಲೋರಾ and Don Gonzalo, the discussion is going on here. The first here, the Don Gonzalo brushing the dust from his shoes with his handkerchief. If the ground was sprinkled a little, it would be an improvement. ನೋಡ್ರಿ, ಅವ ಏನು ಕಾಲು ಎಳ್ಕೋತ ಬಂದಿದ್ದಲ್ಲ, ನಾನು ಮೊದಲೇ ಹೇಳಿದಾಗನೇ ಏನಾಗಿತ್ತು, ಧೂಳು ಎಲ್ಲಾನು ಅವನ ಶೂ ಮೇಲೆ ಬಂದು ಕುತ್ಕೊಂಡ್ಬಿಡ್ತಾರೆ. So what he has to done, he wanted to clean his shoe, so he took his handkerchief and started cleaning his shoes with the help of the handkerchief. And he told that little bit it should be improved if the sprinkled it. ಒಂದು ವೇಳೆ ಏನಾದರೂ ಈ ಗಾರ್ಡನ್ ಕೀಪರ್ಸ್ಗಳು ಏನಾದರೂ ಅದಕ್ಕೆ ನೀರು ಹೊಡೆದಿದ್ದೇ ಆಗಿತ್ತು ಅಂದರೆ ಧೂಳು ಹೇಳೋದು ಏನಾಗ್ತಿತ್ತು, ಸ್ವಲ್ಪ ಕಡಿಮೆ ಆಗ್ತಿತ್ತು ಅನ್ನುವಂಥ ವಿಚಾರವನ್ನು ಅವರು ಇಲ್ಲಿ ಹೇಳ್ತಾನೆ. ಅವಾಗ ಅವಳು ಏನು ಹೇಳ್ತಾಳೆ ನೋಡ್ರಿ, ಡೊನಾಲ್ಡ್ ಅವರ, ಡು ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚಿಪ್ ಆಸ್ ಅ ಶೂ ಬ್ರಷ್? ನೀನು ಹ್ಯಾಂಡ್ ಕರ್ಚಿಪ್ ಅನ್ನ ಶೂ ಬ್ರಷ್ ಆಗಿ ಯೂಸ್ ಮಾಡ್ತೀಯೇನೋ ಅಂತ ತಿಳ್ಕೊಂಡು ಅವಳು ಕೇಳಿದ್ದು. ಅದಕ್ಕೆ ಅವ ಏನು ರಿಪ್ಲೈ ಕೊಡ್ತಾನೆ, ವೈ ನಾಟ್, ಯಾಕಾಗಬಾರ್ದು, ನಾನು ಹ್ಯಾಂಡ್ ಕರ್ಚಿಪ್ ಅನ್ನ ಶೂ ಬ್ರಷ್ ತರ ಯೂಸ್ ಮಾಡ್ತೀನಿ ಅಂತ ಒಪ್ಕೊಂಡೆ. ಅವಳು ಸುಮ್ಮನೆ ಕೊಡೋದಿಲ್ರಿ, ಏನು ಹೇಳ್ತಾಳೆ, ಡು ಯು ಯೂಸ್ ಎ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚಿಪ್? ನೋಡಾಗಾದ್ರೆ ಇದು ಶೂ ಬ್ರಷ್ ಅದ, ಇದು ನೀ ಶೂ ಬ್ರಷ್ ತಗೊಂಡು ನೀನು ಏನಪ್ಪಾ ಅಂತಾರ ಮುಖ ಕಚ್ಕೋತಿ ಏನು ಕೇಳ್ತಾಳಕ್ಕೆ. ಹೌ ಸಿ ಇಸ್ ದಟ್, ಕ್ಯಾನ್ ಯು ಯೂಸ್ ಸಚ್ ಥಿಂಗ್ಸ್? ಅವಾಗ ಅವ ಏನು ಹೇಳ್ತಾನೆ, ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್? ನನ್ನ ಕಾರ್ಯಗಳ ಬಗ್ಗೆ ನಿಮಗೆ ವಿಮರ್ಶೆ ಮಾಡ್ಲಿಕ್ಕೆ ಯಾರು ಹಕ್ಕು ಕೊಟ್ಟಾರ? ಯಾವ ಹಕ್ಕಿಲ್ಲ ನೀವು ನನ್ನ ಜೊತೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಿ ಅಂತ ತಿಳ್ಕೊಂಡು ಡಾನ್ ಗೊಂಜಾಲೋ ಡೊನಾಲ್ಡ್ ಲೋರಾನನ್ನ ಕೇಳ್ತಾನೆ. ಅದಕ್ಕೆ ಅವಳು ಏನು ರಿಪ್ಲೈ ಕೊಡ್ತಾರೆ ಗೊತ್ತೇನ್ರಿ, ನೇಬರ್ಸ್ ರೈಟ್. ನನ್ನ ಹತ್ರ ಯಾವುದದ, ಎ ನೇಬರ್ಸ್ ರೈಟ್, ನೆರೆಯವರ ಹಕ್ಕು ಅದ. ಆ ಹಕ್ಕಿನ ಆಧಾರ ಮೇಲೆ ನಾನು ನೀನು ಕೇಳಾಕತ್ತೀನಿ, ಏನು ಮಾಡ್ತೀಯ ನೀನು ಅಂತ ತಿಳ್ಕೊಂಡು ಅವಳು ಅವನಿಗೆ ಪ್ರಶ್ನೆಯನ್ನು ಹಾಕ್ತಾಳೆ. ಅದು ಇಟ್ ಈಸ್ ಅ ಕ್ವೈಟ್ ಕಾಮನ್ ಟು ಆಸ್ಕ್ ಸಚ್ ಎ ಕ್ವಶನ್ಸ್. ಹ್ಯಾಂಡ್ ಕರ್ಚಿಪ್ ಅನ್ನ ನಾವು ಮುಖಕ್ಕೆ ಯೂಸ್ ಮಾಡ್ತೇವೆ, ಅದ್ರ ಬದಲಾಗಿ ನಾವು ಏನು ಮಾಡತ್ತಾನ್ರಿ, ಶೂ ಬ್ರಷ್ ಕ್ಲೀನ್ ಮಾಡ್ದ. ಅದಕ್ಕೆ ಸುಮ್ಮನೆ ಕೊಡೋದಿಲ್ಲ, ಮೊದಲೇ ಒಂದು ಮಾತು ಹೇಳ್ತಾನೆ, ನೀನು ನನ್ನ ಪಕ್ಕದಲ್ಲಿ ಇರುತ್ತಾ, ನಾನು ನಿನಗೆ ಕಾಡ್ತೀನಿ ಅಂತಾನೆ ಮೊದಲೇ ಹೇಳಿರ್ತಾಳು. ಈಗ ಅದಕ್ಕೆ ಅವಳು ಏನಂದು, ಹಾಗಾದ್ರೆ ಶೂ ಬ್ರಷ್ ಅನ್ನ ನೀನು ಹ್ಯಾಂಡ್ ಕರ್ಚಿಪ್ ತರ ಯೂಸ್ ಮಾಡ್ತೀನಪ್ಪ ತಿಳ್ಕೊಂಡು ಅವಳು ಪ್ರಶ್ನೆ ಕೇಳಿದಾಗ, and he asked her that what right you are having to criticize my action. So what was right she is having? She is having a neighbor's right. Don Giovanetto, my book. I do not care to listen to nonsense. ಈ ಎಲ್ಲ ನಾನ್ಸೆನ್ಸ್ ಕೇಳಕ್ಕಾಗೋದಿಲ್ಲ ನನಗೆ, ನನ್ನ ಬುಕ್ ಕೊಡು ಅಂತ ತಿಳ್ಕೊಂಡು ಜೋನೆಟನ್ ಕಡೆಯಿಂದ ಆತ ಬುಕ್ಕನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಅವಳು ಹೇಳ್ತಾರೆ, ಯು ಆರ್ ವೆರಿ ಪೊಲೈಟ್, ಯು ಶುಡ್ ರೀಡ್ ದ ಬುಕ್ ಇನ್ ಯುವರ್ ಮೈಂಡ್, ಡೋಂಟ್ ರೀಡ್ ಅಲೌಡ್. ಜೋರಾಗಿ ಓದುವಂಗಿಲ್ಲ, ನೀನೇನು ಪಕ್ಕದಲ್ಲಿ ಕೂತಾಗ ಪುಸ್ತಕ ಓದು, ಆದರೆ ಮನಸ್ಸಿನಲ್ಲಿ ಓದು ಅನ್ನುವಂಥ ಒಂದು ಕಂಡೀಷನ್ ಅನ್ನ ಡಾನ್ ಗೊಂಜಾಲೋಗೆ ಡೊನಾಲ್ಡ್ ಲೋರಾ ಹಾಕ್ತಾರೆ. ಡಾನ್ ಗೊಂಜಾಲೋ, ಪಾರ್ಡನ್ ಮೀ ಸೆನೋರಾ, ಕ್ಷಮಿಸ್ರಿ ಮೇಡಮ್, ಬಟ್ ನೆವರ್ ಇಂಟರ್ಫಿಯರ್ ವಿತ್ ವಾಟ್ ಡಸ್ ನಾಟ್ ಕನ್ಸರ್ನ್ ಯು.
ನಿಮಗೆ ಸಂಬಂಧಪಡದೇ ಇರುವಂಥ ವಿಷಯಕ್ಕೆ ನೀವು ತಲೆ ಹಾಕಕ್ಕೆ ಹೋಗ್ಬೇಡ್ರಿ. ಡೋಂಟ್ ದಟ್ ಕಮ್ ಡೋಂಟ್ ಇಂಟರ್ಫಿಯರ್ ಯು ಇನ್ ದಿಸ್ ಆ್ಯಕ್ಷನ್ಸ್ ವಿಚ್ ಈಸ್ ನಾಟ್ ಬಿಲಾಂಗ್ ಟು ಯು. ನಿಮಗೆ ಸಂಬಂಧ ಇಲ್ಲದ ವಿಷಯಕ್ಕೆ ನೀವು ತಲೆ ಹಾಕಬೇಡ ಅನ್ನೋಂಥ ವಿಚಾರವನ್ನು ಅವಳಿಗೆ ಹೇಳಿದಾಗ ಅವಳು ಏನು ಹೇಳ್ತಾಳೆ, ಐ ಜನರಲಿ ಸೇ ವಾಟ್ ಐ ಥಿಂಕ್. ನಾ ಸಾಮಾನ್ಯವಾಗಿ ಅದೇ ಹೇಳೋದು, ನನಗೆ ಏನು ಅನಿಸ್ತದಲ್ಲೋ ನಾನು ಅದನ್ನೇ ಹೇಳ್ತೀನಿ. ವಾಟ್ ಐ ಫೀಲ್, what ideas comes in my mind, I will tell the same. Don Gonzalo. And more to the same effect, give me the book Giovanito. Giovanito ಪುಸ್ತಕ ಕೊಡಪ್ಪ, ನಾನು ಮಾತಾಡಲ್ಲ ಅವ್ರ ಜೊತೆ ಅಂತ ತಿಳ್ಕೊಂಡು ಆತ ಜಿವಾನಿಟೋ ಕಡೆಯಿಂದ ಪುಸ್ತಕ ಇಸ್ಕೊತಾನೆ. ಜಿವಾನಿಟೋ ಹಿಯರ್ಸ್ ಏನವರ ತಗೋರಿ ಸರ್ ಅಂತಂದ. ಜಿವಾನಿಟೋ ಟೇಕ್ಸ್ ಅ ಬುಕ್ ಫ್ರಮ್ ಹಿಸ್ ಪಾಕೆಟ್ and hands it to Don Gonzalo, then exit by right. Don Gonzalo, casting indignant glasses at Donna Laura, puts an enormous pair of glasses, takes from his packet a reading glass, adjusts both to suit him, and opens his book. So, before reading that book, so he took that enormous glasses. Spectacle is enormous ಅಂದ್ರೆ ದೊಡ್ಡ ಆಗಿರುವಂತಹ ಚಸ್ಮಾವನ್ನು ಆತ ಯೂಸ್ ಮಾಡ್ತಾನೆ ಡ್ಯೂ ಟು ರೀಡ್, ಓದಕ್ಕೋಸ್ಕರ. ಬಿಕಾಸ್ ಹೀಸ್ ಐಸೈಟ್ ಈಸ್ ವೆರಿ ದಟ್ ನಾಟ್ ಇನ್ ಅ ರೈಟ್ ಪೊಸಿಷನ್. ಅವನು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಈಸ್ ನಾಟ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ವಿಸಿಬಲ್ ಟು ಹಿಮ್ ವಿತೌಟ್ ದ ಗ್ಲಾಸಸ್. ಸೊ ಹಿ ಹ್ಯಾಸ್ ಟು ಟುಕ್ ದ ಎನಾರ್ಮಸ್ ಗ್ಲಾಸಸ್. ಹಿ ಅಡ್ಜಸ್ಟೆಡ್ ಇಟ್ ಟು ರೀಡ್ ಇಟ್. ಓದಲಿಕ್ಕೆ ಆ ದೊಡ್ಡ ಗ್ಲಾಸನ್ನು ಆತ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅವಳು ಏನು ಹೇಳ್ತಾಳೆ, ಐ ಥಾಟ್ ಯು ಆರ್ ಟೇಕಿಂಗ್ ಔಟ್ ಅ ಟೆಲಿಸ್ಕೋಪ್. ನೀನು ಏನು ಗ್ಲಾಸ್ ತೆಗೆದುಕೊಂಡೇನು ಓದ್ಬೇಕಂತ ಯೂಸ್ ಮಾಡಕತ್ತಿಯಲ್ಲೋ, ನನಗೇನು ಅನಿಸ್ತದೆ ಅಂದರೆ ನೀನು ಟೆಲಿಸ್ಕೋಪ್ ತೆಗೆದುಕೊಂಡಿದ್ದೀನೋ ಅನ್ನುವಂಥ ವಿಚಾರ ನನ್ನ ಮನಸ್ಸಿನಲ್ಲಿ ಬಂತು ಅಂತ ಹೇಳ್ತಾಳೆ. ವಾಸ್ ದಟ್ ಯು? He said, your sight must be keener than your sees. ಅವಳು ಹೇಳಿದ್ಲು, ನಿನ್ನ ಕಣ್ಣು ಚೆನ್ನಾಗಿರ್ಬೇಕಾಗಿತ್ತು ಅಂತ ಅವಳಂತಾಳೆ. ಅದಕ್ಕೆ ಅವ ಏನಂತಾನೆ, ಎಸ್ ಮೈ ಐ ಸೈಟ್ ಈಸ್ ಕೀನರ್ ದನ್ ಯು, ನಿನ್ಕಿಂತ ನನ್ನ ಕಣ್ಣು ಚಲೋ ಅದಾವ ಅಂತ ಅವ ಅವಳಿಗೆ ಅಂದ. ಸೊ ಎಸ್ ಎವಿಡೆಂಟ್ಲಿ ಗೊತ್ತಾಗ್ತದೆ. ಆಸ್ ದ ಹೇರ್ಸ್ ಅಂಡ್ ಪ್ಯಾಟ್ರಿಜಸ್, ಡೂ ಯು ಹಂಟ್? ಐ ಡಿಡ್ ಅಂಡ್ ಇವನ್ ನೌ, ಓ ಎಸ್ ಅಫ್ ಕೋರ್ಸ್. ನೋಡ, ನೀ ಏನಾದರೂ ಬೇಟೆ ಆಡ್ತೀಯ ಅಂತ ತಿಳ್ಕೊಂಡು ಅವಳು ಅವನಿಗೆ ಪ್ರಶ್ನೆ ಕೇಳ್ತಾಳೆ. ಡೂ ಯು ಹಂಟ್ ಅಂದರೆ ಬೇಟೆ ಆಡೋದು. ಶಿ ಸೇಸ್ ದಟ್ ಎಸ್ ಅಫ್ ಕೋರ್ಸ್, ನಾನು ಬೇಟೆ ಆಡ್ತೀನಿ ಅಂತ ಹೇಳ್ತಾನೆ. ಸುಮ್ಮನೆ ಕೊಡಂಗಿಲ್ಲ. ಅದಕ್ಕೆ ಅವ ಏನಾಗ್ತಾನೆ ಮುಂದೆ, ಎಸ್ ನರ ಎವ್ರಿ ಸಂಡೇ ಐ ಟೇಕ್ ಮೈ ಗನ್ ಅಂಡ್ ಡಾಗ್, ಯು ಅಂಡರ್ಸ್ಟ್ಯಾಂಡ್, ಅಂಡ್ ಗೋ ಟು ಒನ್ ಆಫ್ ಮೈ ಎಸ್ಟೇಟ್ ನಿಯರ್ ಅರವಕ ಅಂಡ್ ಕಿಲ್ ಟೈಮ್. ನೋಡ್ರಿ, ಸುಮ್ಮನೆ ಕೊಡೋದಿಲ್ಲವ. ಹೇಳುವಾಗ ಒಂದು ಸಣ್ಣದಾದಂಥ ಒಂದು ತಪ್ಪು ಮಾತಾಡ್ತಾನೆ. ಏನು ಅಂತಂದ್ರೆ, ಪ್ರತಿ ಸಂಡೇ ಓನ್ಲಿ ಕಿಲ್ ದ ಟೈಮ್, ಬಟ್ ಯು ವೋಂಟ್ ದಟ್ ಗೋ ಫಾರ್ ಹಂಟಿಂಗ್. ನೀ ಬರೀ ಟೈಮ್ ಅಷ್ಟೇ ಕಿಲ್ ಮಾಡಕ್ಕೆ ಸಾಧ್ಯತೆ ಕರೆ ಹೊರತಾಗಿ ಯಾವುದೇ ಒಂದು ಪ್ರಾಣಿ ನಿಮ್ಗೆ ಭೇಟಿ ಆಡಲಿಕ್ಕೆ ಸಾಧ್ಯನಿಲ್ಲ ಅನ್ನುವಂಥ ಅಂಶವನ್ನು ಅವಳು ಅವನಿಗೆ ಹೇಳ್ತಾಳೆ. ಸೊ ದೆನ್ ಡಾನ್ ಗೊಂಜಾಲೋ ಟೋಲ್ಡ್ ಟು ಹರ್, ಡು ಯು ಥಿಂಕ್ ಸೊ ಐ ಕುಡ್ ಶೋ ಯು ಅ ವೈಲ್ಡ್ ಬೋಸ್ had in mind, that study, and even she is not so easy to understand. She is very that arrogant, and she told to that, of course I am going to show you a tiger skin in my boudoir. ನೀನು ಬರೀ ನಿನ್ನ ಸ್ಟಡಿ ರೂಮ್ ಒಳಗಡೆ ಒಂದು ಕ್ರೂರ ಪ್ರಾಣಿಯ ಒಂದು ಏನಪ್ಪಾ ಅಂತಂದ್ರೆ ತಲೆಯನ್ನು ತೋರಿಸ್ತೀನಿ ಅಂತಂದ್ರೆ, ನನ್ನ ಮನೆಗೆ ಬಾ. ನೀನು ನನ್ನ ಮನೆಯಲ್ಲಿ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೋಸ್ಕರ ಇರುವಂಥ ಒಂದು ರೂಮ್ ಅದ, ಅಲ್ಲಿ ಟೈಗರ್ ಸ್ಕಿನ್ ಅದ. ಹಾಗಾದ್ರೆ ನಾನು ಭೇಟಿ ಆಡಕ್ಕೆ ಹೋಗ್ತೀನಿ ಅನ್ನುವಂಥ ಪ್ರಶ್ನೆಯನ್ನು ಮತ್ತೆ ಹೊಳ್ಳಿ ಅವನಿಗೆ ಕೇಳ್ತಾಳೆ. ದೋ ದಿಸ್ ಮ್ಯಾನ್ ಸಿಟ್ ಸೈಲೆಂಟ್. ವೆರಿ ವೆಲ್ ಸೆನೋರಾ, ಪ್ಲೀಸ್ ಅಲೋ ಮೀ ಟು ರೀಡ್ ಇನಫ್ ಕನ್ವರ್ಸೇಷನ್. ನನಗೆ ಓದ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಹೌದಾ, ನಾನು ಇನ್ಮೇಲೆ ನಿಮ್ಮ ಜೊತೆ ಕನ್ವರ್ಸೇಷನ್ ಏನು ಮಾಡಲ್ಲ, ನಾನು ಅಭ್ಯಾಸ ಮಾಡ್ತೀನಿ ಸರ್. ಏನಪ್ಪ ಅಂದ್ರೆ ಅಂತ ಓದಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ಅವಳಿಗೆ ಹೇಳ್ತಾನೆ. ಅವಾಗ ಏನಾಗುತ್ತೆ ನೋಡಿ, ವೆಲ್ ಯು ಸಬ್ಸೈಡ್ ದೆನ್, read silently. She told once again, you are going to be read silently. She gave the permission him to read the poem. Don Gonzalo, but first I shall take a pinch of snuff.
ವಿಲ್ ಯು ಹ್ಯಾವ್ ಸಮ್? ಅವನು ಹೇಳ್ತಾನೆ, ನಾನು ಒಂದು ನಶೆ ತೆಗೆದುಕೊಳ್ತೇನೆ. ಯಾವುದು? ಓದೋಕ್ಕಿಂತ ಮುಂಚಿತವಾಗಿ. ಡು ಯು ವಾಂಟ್? ಹಿ ಈಸ್ ರೆಡಿ ಟು ಗಿವ್ ಟು ಹರ್. ಅವಳಿಗೆ ಕೊಡಲಿಕ್ಕೆ ಹೋಗ್ತಾನೆ. ಅವಳು ಹೇಳ್ತಾಳೆ, ಡೋನಲೋರಾ, ಇಫ್ ಇಟ್ ಈಸ್ ಗುಡ್, ಒಂದು ವೇಳೆ ಚೆನ್ನಾಗಿದ್ರೆ ಮಾತ್ರ ತೆಗೆದುಕೊಳ್ತೀನಿ ಅನ್ನೋ ವಿಚಾರವನ್ನು ಹೇಳಿದಾಗ, ಇಟ್ ಈಸ್ ಆಫ್ ದ ಫೈನೆಸ್ಟ್, ಯು ವಿಲ್ ಲೈಕ್ ಇಟ್. ಸೊ ಐ ಆಮ್ ರೆಡಿ ಟು ಟೆಲ್ ಯು ಮ್ಯಾಮ್, ಇಟ್ ಈಸ್ ಅ ವೆರಿ ಫೈನೆಸ್ಟ್ ಸ್ನಫ್. You take it first, then you will going to be appreciate. So this man told to her. Dunalora, you know that she takes a pinch of the snuff and she told, yes, it's cleared my head. And he also replied, his too. Then she questioned him that, do you sneeze? ಈ ಮತ್ತು ನೀನು ನಸೆ ತಗೊಂಡು ಅಂದಮೇಲೆ ಸೀನೆ ಇಲ್ಲ ನೀನು ಅಂತ ಅವಳು ಅವನಿಗೆ ಕೇಳ್ತಾಳೆ. ಎಸ್ ಎನೋರ 3 times, 3 ಸಲ ಸೀನಿನ್ರಿ ಅನ್ನೋ. ಆ್ಯಂಡ್ ಸೊ ಡೂ ಐ. ವಾಟ್ ಅ ಕೋ ಇನ್ಸಿಡೆನ್ಸ್. ನಾನು 3 ಸಲ ಸೀನಿನಿ. ಎಷ್ಟಲ್ಲ ಇಬ್ಬರದು ಕೋ ಇನ್ಸಿಡೆನ್ಸ್ ಎಷ್ಟು ಬಾರಿ ಐತಲ್ಲ ಇಬ್ಬರದು. ಏನಪ್ಪ ಅಂದ್ರೆ ಇಬ್ಬರದು ಒಂದೇ ಆಗತ್ತೆ ಇವಾಗ ಮಾತುಕತೆಯಲ್ಲಿ ಅನ್ನುವಂಥ ವಿಚಾರದಲ್ಲಿ. ಇಲ್ಲಿ ಏನು ಮಾಡ್ತಾರೆ ಅಂತ, ಡೊನಾಲ್ಡ್ ಮತ್ತು ಡಾನ್ ಗೊಂಜಾಲ ಮಧ್ಯದಲ್ಲಿ ಸಂಬಂಧ ಇಲ್ಲಿ ಏರ್ಪಡ್ತದೆ. ಅವರು ಇದರಿಂದನೇ ಒಬ್ರು ಫ್ರೆಂಡ್ ಆಗಲಿಕ್ಕೆ ಹೋಗ್ತಾರೆ. ಯಾವ್ದು ಫ್ರೆಂಡ್ ಮಾಡ್ತದೆ ಅವರನ್ನ ಅಂದ್ರೆ ಇಲ್ಲಿ ಕೊಡ್ತಾನೆ. ಡಾನ್ ಗೊಂಜಾಲ್ ಹೇಳ್ತಾಳೆ, ದೇರ್ ಐ ಫೀಲ್ ಬೆಟರ್, ಸೊ ಡು ಐ, ದ ಸ್ನಫ್ ಹ್ಯಾಸ್ ಮೇಡ್ ಪೀಸ್ ಬಿಟ್ವೀನ್ ಅಸ್. ಡೊನಾಲ್ಡ್ ಅವರ ಮನಸ್ಸಿನಲ್ಲಿ ಅಂತಾಳೆ, ಎಸ್, ಈ ಒಂದು ನಸೆ ನಮ್ಮ ಇಬ್ಬರ ಮಧ್ಯದಲ್ಲಿ ಶಾಂತಿಯನ್ನು ತೆಗೆದುಕೊಂಡು ಬಂತು. ದಿಸ್ ಸ್ನಫ್ ಬ್ರಾಟ್ ಪೀಸ್ನೆಸ್ that in between us. She told it in the mind. Don Gonzalo, you will excuse me if I read aloud. ಈಗ ನೋಡ್ರಿ, ಫ್ರೆಂಡ್ ಆದ್ರು, ನಾನು ಜೋರಾಗಿ ಓದಿದ್ರೆ ನೀನು ನನ್ನ ಎಕ್ಸ್ಕ್ಯೂಸ್ ಮಾಡ್ತೀಯ ಅಂತ ತಿಳ್ಕೊಂಡು ಡಾನ್ ಗೊಂಜಾಲೋ ಡೋಲಾ ಲೋರಾ ಹತ್ರ ಪ್ರಶ್ನೆಯನ್ನ ಕೇಳ್ತಾಳೆ. ನೋಡಿ, ಈಗ ಅವಳು ಅಲೋ ಮಾಡ್ತಾಳೆ. ಎಷ್ಟು ಅವನನ್ನ ವಿರೋಧ ಮಾಡ್ತಿದ್ಲಲ್ಲೋ ಅಷ್ಟೇ ಅವನನ್ನ ಏನಪ್ಪಾ ಅಂತಂದ್ರೆ ಇವಾಗ ಸಪೋರ್ಟಿವ್ ಆಗಿ ನಿಲ್ತಾಳೆ. ನೋಡಿ ಹೆಂಗೆ ಹೇಳ್ತಾಳೆ ಅಂದ್ರೆ, ರೀಡ್ ಆಸ್ ಲೌಡ್ ಆಸ್ ಯು ಪ್ಲೀಸ್, ಯು ವಿಲ್ ನಾಟ್ ಡಿಸ್ಟರ್ಬ್ ಮೀ. You can read how much loudly you can. There is no any restriction for reading the lines of the poem. I will give you permission. Okay? You are not going to disturb me. Nee nanaga disturb ಮಾಡಲ್ಲ. Because see, because it is that they become the friend here. Friend ಆಗ್ತಾರೆ ಅವರು. Don Gonzalo starts reading the lines of the poem. All love is sad, but sad as it is the best thing that we know, that is from Campoamor. 19ನೇ ಶತಮಾನದ ಪ್ರಸಿದ್ಧ ಸ್ಪ್ಯಾನಿಷ್ ಲೇಖಕ ಆದಂತ ಕ್ಯಾಂಪೋಮೋರ್ ಬರೆದಂತಹ ಒಂದು ಕವನದ ಲೈನ್ ಅನ್ನ ಆತ ಅಲ್ಲಿ ಉಚ್ಚಾರವನ್ನ ಮಾಡ್ತಾನೆ. ಅವಳು ಕೇಳಿದಾಗ, ಹಾ, ಸೋ ಸೂಪರ್, ಎಷ್ಟು ಚೆನ್ನಾಗಿದಲ್ಲ ಪೋಯಮ್ ಅಂತ ಅಂದ್ಲವಳು. ಮತ್ತೆ ಆತ ಓದ್ತಾನೆ, ದ ಡಾಟರ್ಸ್ ಆಫ್ ದ ಮದರ್ಸ್ ಐ ಒನ್ಸ್ ಲವ್ ಕಿಸ್ ಮೀ ನೌ ಆಸ್ ದೇ ವುಡ್ ಅ ಗ್ರೇವನ್ ಇಮೇಜ್. Those lines I take it or in humorous vein. ಆ humorous ಆಗಿ ಅದನ್ನು ಓದ್ತಾನೆ. He reads once again the next line of the poem and it is a very humoristically, and she also enjoy the reading the lines of the Don Gonzalo. Don Gonzalo ಓದುತ್ತಿರುವಂತಹ ಕವನಗಳನ್ನ ಆತ ಬಹಳಷ್ಟು ಅವಳು ಏನ್ ಮಾಡ್ತಿರ್ತಾಳೆ, ಎಂಜಾಯ್ ಮಾಡ್ತಿರ್ತಾಳೆ. She enjoys a very lot the reading style of the Don Gonzalo. Okay, because it is already they turn into the best friends. Okay, ಒಳ್ಳೆ ಸ್ನೇಹಿತರಾಗಿ ಅವರು ಟರ್ನ್ ಔಟ್ ಆಗಿರ್ತಾರೆ. ಡೊನಾಲ್ಡ್ ಅವರ ನಗ್ತಾಳೆ, ಐ ಟೇಕ್ ದೆಮ್ ಸೋ ಟು, ಸೊ ಐ ಆಲ್ಸೋ that loves because it is a very good line ಅಂತ ಅವಳು ಅಂದ್ಲು. Then Don Gonzalo, that he again do some things. What? There are some beautiful poems in this book. Here 20 years pass. He returns. 20 ವರ್ಷ ಕಳೆದೋಯ್ತು, ಈಗ ವಾಪಸ್ ಬಂದಾನ. ಅಂದ್ರೆ ಅದು ತಮ್ಮ ಜೀವನ ಘಟನೆಗೆ ಅನುಗುಣವಾಗಿ ನಡೆದಂತಹ ಒಂದು ಪೋಯಮ್ಗಳನ್ನ ಆತ ಓದ್ತಿರ್ತಾನಷ್ಟೇ. 20 ವರ್ಷ ಆದ್ಮೇಲೆ ಬಂದಂದ್ರೆ ವಾಪಸ್ ದೇ ಆರ್ ಮೀಟಿಂಗ್ ಆಫ್ಟರ್ ದಟ್ 20 years, ಆಫ್ಟರ್ ದ 30 years. ಓಕೆ, ಬಂದ ಭಾಳ ದಿನದ ಮೇಲೆ ಅಂತ ಪೋಯಮ್ ಅನ್ನ ಓದೋ ದೃಷ್ಟಿನೇ ಇಲ್ಲಿ ಇರ್ತದೆ. ಬಿಕಾಸ್ ದೇ ಆರ್ ಆಲ್ಸೋ ಮೀಟಿಂಗ್ ಫಾರ್ ಅ ಲಾಂಗ್ ಟೈಮ್. ಬಹಳ ದಿನದಿಂದ ಅವ್ರು ಭೇಟಿ ಆಗಿರ್ತಾರೆ, ಆದ್ರೆ ಒಬ್ರಿಗೊಬ್ರಿಗೆ ಗೊತ್ತಿಲ್ಲ. ದೇ ಆರ್ ದ
ಓಲ್ಡ್ ಲವರ್ಸ್, ಅವರೇ ಓಲ್ಡ್ ಲವರ್ಸ್ ಅಂತೇಳಿ ಡೊನಾಲ್ಡ್ ಅವರ ಗೊತ್ತಿಲ್ಲ, ಮತ್ತೆ ಡಾನ್ ಗೊಂಜಾಲೋ ಗೊತ್ತಿಲ್ಲ. ಮುಂದೆ ಗೊತ್ತಾಗ್ತದೆ ನೋಡ್ರಿ, ಕತೆ ಬಹಳ ಚೆನ್ನಾಗಿ ಹೋಗ್ತದೆ ಮುಂದೆ ನೋಡ್ರಿ. ಡೊನಾಲ್ಡ್ ಅವರ ಹೇಳ್ತಾರೆ, ಯು ಕೆನಾಟ್ ಇಮ್ಯಾಜಿನ್ ಹೌ ಇಟ್ ಅಫೆಕ್ಟ್ಸ್ ಮೀ ಟು ಸಿ ಯು ರೀಡಿಂಗ್ ವಿತ್ ಆಲ್ ದೋಸ್ ಗ್ಲಾಸಸ್. ಐ ಡೋಂಟ್ ಲೈಕ್ ಯು ರೀಡಿಂಗ್ ದೋಸ್ ಗ್ಲಾಸಸ್. ಅವಳು ಹೆಸಿಟೇಟ್ ಮಾಡ್ತಾರೆ, ನೀನು ಚೆನ್ನಾಗಿ ಕಾಣಲ್ಲಪ್ಪ, ಏನು ನೀನು ಗಾಗಲ್ ಹಾಕೊಂಡು ಓದ್ತಾ ಇಲ್ಲೋ, ನನಗೆ ಹೊಟ್ಟೆ ಚೆಂದ ಕಾಣಿಸ್ತಲ್ಲ ನೀನು. ಸೊ ರೀಡ್ ದ ಪೋಯಮ್ ವಿತೌಟ್ ದ ಗ್ಲಾಸಸ್, ಗ್ಲಾಸ್ ತೆಗೆದು ಚೆನ್ನಾಗಿ ಕಾಣಿಸ್ತೀಯ ಅಂತ ತಿಳ್ಕೊಂಡು ಅವನನ್ನು ಬಹಳಷ್ಟು ಪ್ರೀತಿಯಿಂದ ಅವಳು ಮಾತಾಡಿಸ್ತಾಳೆ. ಬಿಕಾಸ್ ಇಟ್ ಈಸ್ ಲುಕ್ಸ್ ಅ ವೆರಿ ಡಿಸ್ಗಸ್ಟ್ ಟು ಹರ್ ಟು ಸಿ ಹಿಮ್ ಇನ್ ದೋಸ್ ಗ್ಲಾಸಸ್. ನೋಡು, ಡಾನ್ ಗೊಂಜಾಲೋ, ಕ್ಯಾನ್ ಯು ರೀಡ್ ವಿತೌಟ್ ಎನಿ? ಹಾಗಾದ್ರೆ ನೀನು ಯಾವುದೇ ಗ್ಲಾಸ್ ಇಲ್ಲದೆ ಓದ್ಲಿಕ್ಕೆ ಸಾಧ್ಯದ ಕೇಳ್ತಾನೆ ಅವಳಿಗೆ. ಎಸ್ ಸರ್ಟನ್ಲಿ ಐ ಆಮ್ ಗೋಯಿಂಗ್ ಟು ರೀಡ್ ಅಟ್ ದಿಸ್ ಏಜ್. ಈ ಏಜ್ನಲ್ಲಿ ಓದ್ಲಿಕ್ಕೆ ಸಾಧ್ಯ ಇತ್ತು ಅವಳಿಗೆ. ಅವಾಗ ಕೇಳಿದಾಗ, ಪಾಸ್ ಮೀ ದ ಬುಕ್ಸ್ ಹಿ ಟೋಲ್ಡ್. ದೆನ್ 20 years passes, he returns, and each beholding the others exclaims, can it be that it is he? Heavens, is it she? So she reads a very beautifully that poem. ಬಹಳ ಚೆನ್ನಾಗಿ ಆ ಪೋಯಮ್ ಅನ್ನು ಓದ್ತಾಳೆ. ಆದರೆ ಮನಸ್ಸಿನಾಗ ಅತ್ತಾಳೆ ಇವಳು, ಏನು ಅಂದ್ರೆ ನನಗೂ ಸರಿಯಾಗಿ ಕಣ್ಣು ಕಾಣಿಸಂಗಿಲ್ಲ, ಆದರೆ ಈ ಪೋಯಮ್ ಎಲ್ಲನೂ ನಾನು ಬಹ್ಯಾಟ್ ಮಾಡೀನಿ ಅಂತ. ನೋಡಿ, ಎಷ್ಟು ಬಹಳಷ್ಟು ಚಾಲಾಕಿ ಇರುವಂಥ ಒಬ್ಳು ಹೆಣ್ಣು ಮಗಳು. ಸೊ ಸಿ ಆಲ್ರೆಡಿ ಬಹ್ಯಾಟೆಡ್ ದಟ್ ಪೋಯಮ್. ಆ ಪೋಯಮನ್ನು ಬಹ್ಯಾಟ್ ಮಾಡಿರ್ತಾಳೆ. ಮತ್ತು ಬಹ್ಯಾಟ್ ಮಾಡಿದ ಮೇಲೆ ಅವಳಿಗೆ ಚಸ್ಮಾ ಯಾಕೆ ಯೂಸ್ ಮಾಡೋದು ಬೇಕ್ರಿ? ಅವಳು ಸುಮ್ಮನೆ ಬಹ್ಯಾಟ್ ಮಾಡಿದ ಲೈನ್ ಹಾಗೆ ಅವಳು ಓದ್ತಾ ಹೋಗ್ತಾಳೆ. ಬಹ್ಯಾಟ್ ಮಾಡೀನಿ ಅಂತೇಳಿ ಅವಳು ಮನಸ್ಸಿನಾಗ ಅಂತಾಳೆ. ಇವನಿಗೆ ಗಾಬರಿ ಆಯಿತು. ಯಾರಿಗೆ? ಡಾನ್ ಗೊಂಜಾಲೋಗೆ. ಇಂಡೀಡ್ ಐ ಎನ್ವಿ ಯುವರ್ ವಂಡರ್ಫುಲ್ ಐ ಸೈಟ್. ನೀನು ಕಣ್ಣನ್ನು ನೋಡಿದ್ರೆ ನನಗೆ ಭಾಳ ಹೊಟ್ಟೆ ಕಿಚ್ಚಾಕತಿ. ಯಾಕಂದ್ರೆ ನನಗೆ ಸರಿಯಾಗಿ ಏನಪ್ಪ ಅಂದ್ರೆ ಕಣ್ಣು ಕಾಣಿಸಂಗಿಲ್ಲ, ನನಗೆ ಚೆನ್ನಾಗಿ ಓದಕ್ಕೆ ಬರೋಂಗಿಲ್ಲ. ಆದರೆ ನೀನು ಎಷ್ಟು ಏನಪ್ಪ ಅಂದ್ರೆ ಇನ್ನೂ ಈ ಏಜ್ ಒಳಗಡೆ ಎಷ್ಟು ಚೆನ್ನಾಗಿ ಓದ್ತೀಯ ನೀನು, ಎಷ್ಟು ನಿನ್ನಲ್ಲಿ ಏನಪ್ಪ ಅಂತಂದ್ರೆ ಓದುವಂಥ ಕೌಶಲ್ಯ ಐತಿ ಅನ್ನುವಂಥ ವಿಚಾರ ಇಲ್ಲಿ ಡಾನ್ ಗೊಂಜಾಲೋ ಡೊನಾಲ್ಡ್ ಅವರ ಮುಂದೆ ಪ್ರಸ್ತಾಪ ಮಾಡ್ತಾನೆ. So this is how we know that in there she is going to discuss Don Gonzalo and Donald ಅವರ in a such a way. ಈ ರೀತಿಯಾಗಿ ಅವರ ಇಬ್ಬರ ಮಧ್ಯದಲ್ಲಿ ಹಲವಾರು ರೀತಿಯಾದಂಥ ವಿಚಾರಗಳಲ್ಲಿ ಡಿಸ್ಕಷನ್ ಆಗ್ತಾ ಹೋಗ್ತದೆ. ಡಾನ್ ಗೊಂಜಾಲೋ ಹೇಳ್ತಾನೆ, ಐ ಆಮ್ ವೆರಿ ಫಾಂಡ್ that of good verses, very fond, even composed some in my youth. ನಾನು ಅಷ್ಟೇ ಅಲ್ಲ, ನನ್ನ ವಯಸ್ಸಿನಲ್ಲಿದ್ದಾಗ ನಾನು ಹಲವಾರು ಕವನಗಳನ್ನು ನಾನು ರಚನೆ ಮಾಡಿ ನಾನೇ ಸ್ವಂತ ಏನಪ್ಪ ಅಂತಂದ್ರೆ ಕವಿತೆಗಳನ್ನು ರಚನೆ ಮಾಡ್ತಿದ್ದೆ ಅನ್ನೋಂಥ ವಿಚಾರವನ್ನು ಇಲ್ಲಿ ಡಾನ್ ಗೊಂಜಾಲೋ ಹೇಳ್ತಾನೆ. ಅದಕ್ಕೆ ಅವಳಿಂದ ಏನು ಪ್ರತ್ಯುತ್ತರ ಬರ್ತದೆ ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ಕೂಡ ಅಭ್ಯಾಸ. ಓಕೆ, ಥ್ಯಾಂಕ್ ಯು.